ವಿಶ್ವ ಡ್ರೈವರ್ ಯಾಕೆ ಇವತ್ತು ಯೂನಿಫಾರ್ಮ್ ಹಾಕೊಂಡ್ ಬಂದಿಲ್ಲ? ಸಾರಿ ಮೇಡಮ್. ನಾಳೆಯಿಂದ ಯೂನಿಫಾರ್ಮ್ ಅಲ್ಲೇ ಬರ್ಬೇಕು. ಸರಿ. ಕ್ಷಮಿಸಿ ಅಮ್ಮ, ಅವ್ರ ಹಿಂದೆಯಿಂದ ವಿಶ್ವನ್ ಹಾಗೆ ಕಂಡ್ರು. ಕ್ಷಮೆ ಏನು ಕೇಳಬೇಕಾಗಿಲ್ಲ, ಬಾ. ಇದು ಆ ಸೂರಪ್ಪನ್ ಟ್ರಾಕ್ಟರ್ ಸಾಲದ ಪೇಪರ್. ಇದಕ್ಕೆ ಸಾವಿತ್ರಿ ಅತ್ತಿಗೆಯಿಂದ ಒಂದು ಸೈನ್ ಬೇಕಾಗಿತ್ತು. ನಾನೇನಾದ್ರೂ ಕೇಳಕ್ ಹೋದ್ರೆ ಅವ್ರ ಆಸ್ತಿನೇ ಬರ್ಸ್ಕೋತೀನೇನೋ ಅನ್ನೋ ತರ ಹಾಡ್ತಾಳೆ. ಅದಕ್ಕೆ ಒಂದು ಸೈನ್ ಹಾಕ್ಸ್ಕೊಡಕ್ಕಾಗತ್ತಾ? ನೀವು ಅವಳ ಹತ್ರ ಕೇಳಿ ನೋಡಿದ್ರಾ? ಕೇಳಿ ನೋಡ್ದೆ. ಏನ್ ಕೇಳಿದ್ರು ಅತ್ತೆನ್ ಕೇಳಿ ನೋಡ್ಬೇಕು ಅಂತಾಳೆ. ಇದೊಂದ್ಸರಿ ಹೆಲ್ಪ್ ಮಾಡ್ಬಿಡು. ಇನ್ಮೇಲೆ ನೀನ್ ಹೇಳ್ದಾಗೆ ಕೇಳ್ತೀನಿ. ಅವ್ರ ಕಡೆ ತಲೆ ಹಾಕು ಮಗಲ್ಲ ನಾನು. ಪ್ಲೀಸ್. ಜಾಣೆ. ಯಾಕೆ ಕಾರ್ ಯಾಕೆ ನಿಲ್ಲಿಸ್ತೆ? ಕಾರ್ ಕೆಟ್ಟೋಯ್ತಾ? ಇನ್ನೊಂದು ಮಾತಾಡಿದ್ರೆ ನನ್ನ ತಲೆ ಕೆಡುತ್ತೆ. ಮುಚ್ಕೊಂಡು ಕೂತಿರು. ಒಂದು ಮುಖ್ಯವಾದ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ನಾನು ಬರ್ಲಾ? ಹೋದ್ ಕಡೆಲ್ಲ ಬರ್ಲಾ ಅಂತ ಕೇಳಕ್ ಹೋಗ್ಬೇಡ. ನಾನು ಮಾಡ್ತಾ ಇರೋದು ನಿನ್ನ ಒಳಗೋಸ್ಕರನೇ. ಮದ ಸಾವಿತ್ರಿ, ನನ್ ಸಾವಿತ್ರಿ. ಸಾವಿತ್ರಿ, ಬಾಮ್ಮ ಪೂಜೆ ಮಾಡ್ಸೋಣ. ಬನ್ನಿ. ಅರ್ಚಕರೇ, ನಮ್ ನರಸಿಂಹನ ಹೆಂಡತಿ, ನಮ್ಮ ಮನೆ ಹಿರಿ ಸೊಸೆ. ಚೆನ್ನಾಗಿರಮ್ಮ. ಈ ದೇವರಲ್ಲಿ ಏನ್ ಬೇಕಾದ್ರೂ ಬೇಡ್ಕೊಳ್ಳಿ, ನೀವು ಎಲ್ಲ ನೆರವೇರಿಸ್ಕೊಡ್ತಾರೆ. ತಗೋ. ನೀನ್ ತಕ್ಷಣ ಪಾರ್ಟಿ ಆಫೀಸ್ಗೆ ಹೊರಟು ಬಾ. ಈಗಲೇ ಹೊರಡ್ಬೇಕಣ್ಣ? ಹೌದು, ಈಗಲೇ ಹೊರಡು. ನಮ್ಮ ಗುಂಪನ್ನ ಎಲ್ಲರನ್ನೂ ಕರ್ಕೊಂಡು ಬಾ. ನಾನು ಈಗಲೇ ಅಮ್ಮ ಅವ್ರು ಕರ್ಕೊಂಡು ಹೊರಟ್ಬಿಡ್ತೀನಿ. ಓಕೆ, ಬೇಗ ಬಾ. ಓಕೆನಾ? ತಗೊಳ್ಳಿ.